ಸರ್ಕಾರಿ ರಜದಲ್ಲೂ ಸಹ ಆರೋಗ್ಯ ಅಧಿಕಾರಿಗಳು ಇವತ್ತು ಡಾಕ್ಟರ್ಸು ಮಧ್ಯಾಹ್ನ ಕೆಲಸ ಮಾಡಬೇಕಂತ ಸರ್ಕಾರ ಆದೇಶ ಇದೆ. ಏನು ಕ್ರಮ ವಹಿಸೋಣ? ಶಿಸ್ತನ್ನು ಕ್ರಮ ತಿಳಿಸ್ತೀವಿ. ಏನು ಕ್ರಮ ವಹಿಸೋಣ? ಶಿಸ್ತನ್ನು ಕ್ರಮ ತಿಳಿಸ್ತೀವಿ. ತಿಂಗಳ ಕೊನೆ ಶನಿವಾರ ಕೆ ಮುತ್ತುಕದಹಳ್ಳಿ ಪಿಎಚ್ಸಿ ಆರೋಗ್ಯ ಕೇಂದ್ರ ಬಾಗಿಲು ಮುಚ್ಚಿದ ಪ್ರಕರಣ ಶಾಸಕ ಬಿಎನ್ ರವಿಕುಮಾರ್ ಗರಂ. ಶಿಡ್ಲಘಟ್ಟ ತಾಲೂಕಿನ ಕೆಲವೊಂದು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಗಳು ತಿಂಗಳ 4ನೇ ಶನಿವಾರ ಬಾಗಿಲು ಮುಚ್ಚುತ್ತಿರುವ ಬಗ್ಗೆ ನಾಗರಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಅದರಲ್ಲಿ ಪ್ರಮುಖವಾಗಿ ಕೆ ಮುತ್ತುಕದಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಿಎಚ್ಸಿ ಆರೋಗ್ಯ ಕೇಂದ್ರವೂ ಸಹ ಸೇರಿದೆ. ಸೆಪ್ಟೆಂಬರ್ ತಿಂಗಳ ಕೊನೆಯ ಶನಿವಾರವೂ ಈ ಕೇಂದ್ರವು ಸಾರ್ವಜನಿಕರಿಗೆ ಬಾಗಿಲು ಮುಚ್ಚಿದ್ದ ಘಟನೆ ಸುದ್ದಿಯಾಗಿದ್ದು, ಜನರಲ್ಲಿ ಅಸಮಾಧಾನ ಮೂಡಿಸಿತ್ತು. ಸರ್ಕಾರದಿಂದ ಸ್ಪಷ್ಟ ಆದೇಶವಿರುವಂತೆ ಸರ್ಕಾರಿ ರಜೆ ದಿನದಲ್ಲಿಯೂ ಮಧ್ಯಾಹ್ನದವರೆಗೂ ಆರೋಗ್ಯ ಕೇಂದ್ರಗಳು ತೆರೆಯಲ್ಪಡಬೇಕು ಮತ್ತು ವೈದ್ಯರು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಬೇಕೆಂಬ ನಿಯಮವಿದೆ. ಈ ಕುರಿತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಕೆ ಮುತ್ತುಕದಹಳ್ಳಿ ಪಿಎಚ್ಸಿ ಸೇರಿದಂತೆ ಕೆಲವು ಆರೋಗ್ಯ ಕೇಂದ್ರಗಳು ನಿರ್ದಿಷ್ಟ ದಿನಗಳಲ್ಲಿ ಬಾಗಿಲು ಮುಚ್ಚುತ್ತಿದ್ದರೆ ಅದು ಗಂಭೀರ ವಿಷಯ. ಈ ಕುರಿತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ತುರ್ತಾಗಿ ತಾಲೂಕು ಮಟ್ಟದಲ್ಲಿ ಸಭೆ ಕರೆಯಲು ಈಗಾಗಲೇ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ. ಇನ್ನು ಸರ್ಕಾರಿ ಆದೇಶದಂತೆ ರಜಾ ದಿನದಲ್ಲಿಯೂ ಮಧ್ಯಾಹ್ನದವರೆಗೂ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಕರ್ತವ್ಯದಲ್ಲಿರಬೇಕು. ಆ ನಿಯಮವನ್ನು ಉಲ್ಲಂಘಿಸಿ ಬಾಗಿಲು ಮುಚ್ಚಿದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸ್ಥಳೀಯರು ಸಾರ್ವಜನಿಕ ಆರೋಗ್ಯ ಕೇಂದ್ರಗಳ ಕಾರ್ಯಪದ್ಧತಿಯಲ್ಲಿ ಪಾರದರ್ಶಕತೆ ಮತ್ತು ನಿರಂತರ ಸೇವೆ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಡಿಪಿ ಮೀಟಿಂಗಲ್ಲಿ ಸಂಬಂಧಪಟ್ಟಂಥ DH1 ಮಾತಾಡಿ ನಾನು ತುರ್ತಾಗಿ ಒಂದು ಸಭೆಯನ್ನು ಕರಿಬೇಕು ತಾಲೂಕು ಮಟ್ಟದಲ್ಲಿ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಏನಿವತ್ತು ಸರ್ಕಾರಿ ರಜದಲ್ಲೂ ಸಹ ಆರೋಗ್ಯ ಅಧಿಕಾರಿಗಳು ಇವತ್ತು ಡಾಕ್ಟರ್ಸು ಮಧ್ಯಾಹ್ನ ಕೆಲಸ ಮಾಡಬೇಕಂತ ಸರ್ಕಾರ ಆದೇಶ ಇದೆ. ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನಾವು ಪ್ರಾರಂಭ ಮಾಡಿಸ್ತೀವಿ. ಈ ಮಾಡದೇ ಇರೋರ ಬಗ್ಗೆ ಏನು ಕ್ರಮ ವಹಿಸೋಣ? ಶಿಸ್ತನ್ನು ಕ್ರಮ ತಿಳಿಸ್ತೀವಿ. ಕೂಡ ಬಾಗಿಲಾಗ್ತಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಡಿಪಿ ಮೀಟಿಂಗಲ್ಲಿ ಸಂಬಂಧಪಟ್ಟಂಥ DH1 ಮಾತಾಡಿ ನಾನು ತುರ್ತಾಗಿ ಒಂದು ಸಭೆಯನ್ನು ಕರಿಬೇಕು ತಾಲೂಕು ಮಟ್ಟದಲ್ಲಿ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಏನಿವತ್ತು ಸರ್ಕಾರಿ ರಜದಲ್ಲೂ ಸಹ ಆರೋಗ್ಯ ಅಧಿಕಾರಿಗಳು ಇವತ್ತು ಡಾಕ್ಟರ್ಸು ಮಧ್ಯಾಹ್ನ ಕೆಲಸ ಮಾಡಬೇಕಂತ ಸರ್ಕಾರ ಆದೇಶ ಇದೆ. ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನಾವು ಪ್ರಾರಂಭ ಮಾಡಿಸ್ತೀವಿ. ಈ ಮಾಡದೇ ಇರೋರ ಬಗ್ಗೆ ಏನು ಕ್ರಮ ವಹಿಸೋಣ? ಶಿಸ್ತನ್ನು ಕ್ರಮ ತಿಳಿಸ್ತೀವಿ.